ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನುವನ್ನ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೆನೂರು ಮನು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮನು ವಿರುದ್ಧ ಅತ್ಯಾಚಾರ ಆರೋಪವನ್ನ ಸಹನಟಿ ಮಾಡಿದ್ರು. ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಮಡೆನೂರು ಮನುವನ್ನ ಬಂಧಿಸಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅತ್ಯಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಂತ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಇದೀಗ ಅಂಧರಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ತೆರೆಯಲ್ಲಿ ಕಾಮಿಡಿ ನಟ, ಬಟ್ ನಿಜ ಜೀವನದಲ್ಲಿ ಖಳನಟನ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಠಾಣೆಗೆ ಬಂದು ನನ್ನ ಮರ್ಯಾದೆಯನ್ನು ನಾನು ಕಳೆದುಕೊಳ್ತಾ ಇರಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಚಾಟ್ ಏನಿದೆ, ವಾಟ್ಸಪ್ ಚಾಟು, ಅದೆಲ್ಲವೂ ಕೂಡ ಈಗ ಲೀಕ್ ಆಗಿದೆ. ಸೊ ಅಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮಡೆನೂರು ಮನು ಎಷ್ಟು ಕಿಲಾಡಿ ಅನ್ನುವಂಥದ್ದು. ಸೊ ಈಗ ಆತನನ್ನು ಬಂಧಿಸಲಾಗಿದೆ. ನಟ ಮಡೆನೂರು ಮನು ಅವರ ಮೇಲೆ ಕಿರುತೆರೆ ನಟಿಯೊಬ್ಬರು ಅತ್ಯಾಚಾರದ ಆರೋಪವನ್ನು ಹೊರಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿತ್ತು. ಅಂದರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೇಸ್ ಫೈಲ್ ಆಗಿತ್ತು. ಈಗ ಆಲ್ರೆಡಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಡೆನೂರು ಮನು ಅವರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಬಹಳ ಜನಪ್ರಿಯರಾಗಿದ್ದಂಥ ವ್ಯಕ್ತಿ. ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅಜಯ್, ಈಗ ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನು ಬಂಧನ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಅಜಯ್? ಖಂಡಿತವಾಗ್ಲೂ ಪ್ರಭು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಿಂದನೂ ಕೂಡ ಅಂದ್ರೆ ನಿನ್ನೆ FIR ಆಗತ್ತೆ, ಆಗಿಂದನೂ ಕೂಡ ಮನು ಅವರನ್ನ ಬಂಧನ ಮಾಡಕ್ಕೆ ಕೂಡ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ರು. ಆ ನಂತರ ಅವರ ನಂಬರ್ ಅನ್ನ ಟ್ರೇಸ್ ಮಾಡಿರುವಂತ ಪೊಲೀಸರು ಈಗಾಗಲೇ ಆ ಒಂದು ನಂಬರ್ ಲೊಕೇಶನ್ ಹಾಕೊಂಡು ಹೋಗಿ ಈಗಾಗಲೇ ಬಹುಶಃ ಸಂಪರ್ಕ ಕಡಿತಾ ಆಯಿತು. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಟ್ಟಿದ್ವಿ. ಹಾಸನದ ಈ ಶಾಂತಿ ಗ್ರಾಮ ಏನಿದೆ ಅಲ್ಲಿ ಈಗ ಆತನನ್ನು ಬಂಧಿಸುವಂಥ ಕೆಲಸ ಆಗಿದೆ. ಸೊ ನಾಳೆ ಇವರು ಅಭಿನಯಿಸಿದಂಥ ಒಂದು ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅತ್ಯಾಚಾರ ಕೇಸ್ ಏನು ಫೈಲ್ ಆಗಿದೆ ಅವ್ರ ಮೇಲೆ ಆರೋಪ ಕೇಳಿಬಂದಿದೆ. ಸಹನಟಿ ಅಂದರೆ ತಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಕಿರುತೆರೆ ನಟಿ ಏನಿದೆ ಅವರ ಪರಿಚಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳು ನಡೆದಿದೆ. ಈ ಎಲ್ಲ ವಿಚಾರವನ್ನು ಕೂಡ ಆ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಗಿದೆ. ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಡೆನೂರು ಮನುಗೆ ಕಿರುತೆರೆ ನಟಿ ಏನಿದ್ದಾರೆ ಅವರ ಪರಿಚಯ ಆಗಿರುತ್ತೆ. ಆ ಬಳಿಕ ಇವರ ಮಧ್ಯೆ ಗೆಳೆತನ ಸ್ಟಾರ್ಟ್ ಆಗಿದೆ. ಈಗ ನನ್ನ ಮೇಲೆ ಮನು ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ನಟಿ ಆ ದೂರನ್ನು ಕೊಟ್ಟಿದ್ದಾರೆ. ಆ ದೂರಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮನುವನ್ನು ಬಂಧಿಸುವಂಥ ಕೆಲಸ ಆಗಿದೆ. ಆತನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಸೊ FIRನಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ಅತ್ಯಾಚಾರ ಎಸಗಿ ನಟಿಯ ಪ್ರೈವೇಟ್ ವಿಡಿಯೋ ಏನಿದೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಮಡೆನೂರು ಮನು. ಇದೆಲ್ಲ FIRನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು. ಕಾಮಿಡಿ ಕಾರ್ಯಕ್ರಮಕ್ಕೆಂದು ಶಿಕಾರಿಪುರಕ್ಕೆ ಪ್ರವಾಸವನ್ನು ನಾವು ಹೋಗಿದ್ವಿ. ಅಂದರೆ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗಿದ್ವಿ. ಆ ಸಂದರ್ಭದಲ್ಲಿ ಒಂದಷ್ಟು ನಡೆದಿದೆ. ಅಂದರೆ 2022 ನವೆಂಬರ್ 29ರಂದು ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸ ಆಗಿತ್ತು. ಸೊ ಈ ಎಲ್ಲ ವಿಚಾರವನ್ನು ಕೂಡ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾರ್ಯಕ್ರಮ ಮುಗಿಸ್ಕೊಂಡು ಆ ನಂತರದಲ್ಲಿ ನಾವು ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ವಿ. ಆ ಸಂದರ್ಭದಲ್ಲಿ ಈ ಥರದ ಕೆಲಸವನ್ನು ಆತ ಮಾಡಿದ್ದಾನೆ. ಹೋಟೆಲ್ನ ರೂಮ್ಗೆ ಮಡೆನೂರು ಮನು ಬಂದಿದ್ದ. ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಆತ ನಂಬಿಸಿದ್ದ. ಜೊತೆಗೆ ಪ್ರೈವೇಟ್ ವಿಡಿಯೋವನ್ನು ಕೂಡ ಆತ ತೆಗೆದುಕೊಂಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಅಜಯ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಜಯ್, ಹೇಳ್ತಾ ಇದ್ರಿ ಈಗ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಮಡೆನೂರು ಮನು ಬಂಧನ ಆಗಿದೆ, ವಿಚಾರಣೆ ಕೂಡ ನಡೀತಾ ಇದೆ ಅಂತೇಳಿ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಶಾಂತಿ ಗ್ರಾಮ ಏನು ಹಾಸನ ಬಳಿ ಇರುವಂತ ಶಾಂತಿ ಗ್ರಾಮದಿಂದ ಕೂಡ ಅವರನ್ನ ಕರ್ಕೊಂಡ್ಬಂದು ಇವರು ಮಾಡಿರುವಂತ ಅಲಿಗೇಷನ್ಸ್ ಏನಿದೆ ಅದೆಲ್ಲವನ್ನು ಕೂಡ ಪೊಲೀಸರು ಕೇಳ್ತಾರೆ ಈಗ. ಯಾಕಂದ್ರೆ ಅವರು ಮೊದಲನೇದಾಗಿ 2022ರಲ್ಲಿ ನನಗೆ ಶಿಕಾರಿಪುರದಲ್ಲಿ ಅವರು ಅತ್ಯಾಚಾರ
ಮಾಡಿದ್ದಾರೆ ಅಂತ ಕೂಡ ಹೇಳಿರುವಂತದ್ದು. ಆ ನಂತರ ಮನೆ ಮಾಡಿಸಿ ಇಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನಂತರ ತಾಳಿಯನ್ನ ಕಟ್ಟಿದ್ದಾರೆ. ಮತ್ತೆ ನಾನು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗ ಟ್ಯಾಬ್ಲೆಟ್ಸ್ ಅನ್ನ ನಂಗೆ ನುಂಚಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿರುವಂತದ್ದು. ಆದ್ರೆ ಇಷ್ಟು ದಿನ ಇಲ್ಲದೆ ಇರುವಂತ ಈ ಎಲ್ಲ ವಿಚಾರಗಳು ಈಗ ಯಾಕೆ ಬಂತು ಅಂತಾನು ಕೂಡ ಪೊಲೀಸರು ಅವರನ್ನು ಕೂಡ ಕ್ವಶನ್ ಮಾಡ್ತಾರೆ. ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಳ್ತಾರೆ. ಈಗ ರೇಪ್ ಕೇಸ್ ಅಂತ ಯಾರು ಮಹಿಳೆ ಸಂತ್ರಸ್ತೆ ಹೋದ್ರು ಕೂಡ ಪೊಲೀಸರು ತಗೊಳ್ಳಬೇಕಾಗತ್ತೆ. ಸೊ ಈಗ ಅದನ್ನ ತಗೊಂಡು ಈಗಾಗಲೇ FIR ಕೂಡ ಮಾಡಿರುವಂತದ್ದು. ಈಗ ಅವರನ್ನ ಕರ್ಕೊ ಬಂದ್ಮೇಲೆ ಇನ್ನು ಮನುವರ್ಗೂ ಕೂಡ ಪ್ರಶ್ನೆ ಕೇಳ್ತಾರೆ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರಿ, ನಿಮಗೆ ಈ ಮುಂಚೆನೆ ನಿಮಗೆ ಮದ್ವೆ ಕೂಡ ಆಗಿತ್ತು, ಆದ್ರೂ ಕೂಡ ಇವ್ರ ಜೊತೆ ಸಂಬಂಧ ಇತ್ತ ನಿಮಗೆ, ಮತ್ತೆ ನಿಮ್ಮ ಮೇಲೆ ಅತ್ಯಾಚಾರ ಆರೋಪ ಕೂಡ ಇವರು ಹೇಳ್ತಾ ಇರುವಂತದ್ದು, ಅದೆಲ್ಲವೂ ಕೂಡ ಸತ್ಯ ಆಗಿದ್ಯಾ, ಮತ್ತೆ ನೀವು ಇವರಿಗೆ ಗರ್ಭಪಾತ ಮಾಡಿದ್ರ ಅಂತ ಒಂದು ಆರೋಪ ಮಾಡಿದ್ರೆ ಇದು ಸತ್ಯನಾ, ಜೊತೆಗೆ ನಿಮ್ಮ ಮೊಬೈಲ್ ಅಲ್ಲಿ ತಪ್ಪಾಗಿ ವಿಡಿಯೋಗಳು ಕೂಡ ಇದೆ ಒಂದು ಅಂತ ಹೇಳ್ತಿದ್ರೆ ಅದು ಏನಾದ್ರು ಸತ್ಯನಾ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಏನಾದ್ರು ನೀವು ಮಾಡಿದ್ರ, ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ಹಣವನ್ನು ಕೂಡ ಇವರ ಫಿಲಂ ವಿಚಾರ ನಾನು ಕೊಟ್ಟಿದ್ದೆ ಅನ್ನೋ ಮಾತನ್ನು ಸಹ ಅವ್ರು ಹೇಳುವಂತದ್ದು. ಎಲ್ಲವೂ ಕೂಡ ನಿಜಾನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಅವರನ್ನು ಕೂಡ ಕ್ವಶನ್ ಮಾಡ್ತಾರೆ. ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲೂ ಕೂಡ ಅವರನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕರ್ಕೊಂಡ್ ಬರ್ತಾರೆ. ಅಲ್ಲಿಗೆ ಕರ್ಕೊಂಡ್ ಬಂದು ಎಲ್ಲ ಇಂಟ್ರಾಗೇಷನ್ ಅನ್ನು ಕೂಡ ಮಾಡ್ತಾರೆ. ಇಂಟ್ರಾಗೇಷನ್ ಅನ್ನ ಮಾಡಿ ಆ ನಂತರ ಇಲ್ಲ ಮಾಡಿದ್ದೆ ನಿಜ ಆಗಿದೆ ಅಂದಲ್ಲಿ ಅವರನ್ನ ಮೆಡಿಕಲ್ ಕೂಡ ಮಾಡಿಸ್ತಾರೆ. ಮೆಡಿಕಲ್ ಅನ್ನ ಮಾಡಿಸಿ ಆ ನಂತರ ಕೋರ್ಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ಕೇಸ್ ಅಲ್ಲಿ ಮಹಿಳೆ ಏನಿದ್ದಾರೆ ಅವ್ರೇನಾದ್ರು ಇವ್ರ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ಪ್ರೂಫ್ ಏನಾದ್ರು ಇದ್ದಿದ್ದೆ ಅದಲ್ಲಿ ಅದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆನಂತರ ಮತ್ತೆ ಕಸ್ಟಡಿಗೆ ಬೇಕು ಅಂದ್ರೆ ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ, ಇಲ್ಲಾಂದ್ರೆ ಅವರಿಗೆ ಜೈಲಿಗೆ ಕಳಿಸುವಂತ ಎಲ್ಲಾ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನಟ ಮಡೆನೂರು ಮನು ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬರ್ತಾ ಇದೆ. ಅತ್ಯಾಚಾರ ಎಸಗಿ ನಟಿಯ ಖಾಸಗಿ ವಿಡಿಯೋವನ್ನ ಆತ ರೆಕಾರ್ಡ್ ಮಾಡಿಕೊಂಡಿದ್ದ. ಸಂಭಾವನೆ ನೀಡುವ ನೆಪದಲ್ಲಿ ಬಂದು ಆತ ಅತ್ಯಾಚಾರ ಮಾಡಿದ್ದಾನೆ. ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಮಡೆನೂರು ಮನು 2 ಬಾರಿ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ಸಹ ನಟಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಡೆನೂರು ಮನು ವಿರುದ್ಧ. ಖಾಸಗಿ ವಿಡಿಯೋವನ್ನ ಮಾಡಿಕೊಂಡು ಬೆದರಿಕೆಯನ್ನ ಹಾಕಿದ್ದಾನೆ, ಹೆದರಿಸ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ನನ್ನಿಂದ ಲಕ್ಷಾಂತರ ರೂಪಾಯಿಯನ್ನ ಪಡೆದು ವಂಚಿಸಿದ್ದಾನೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಮಡೆನೂರು ಮನು. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಇದೀಗ ಮನುವನ್ನ ಬಂಧಿಸಲಾಗಿದೆ. ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಆ ಒಂದು ಕಾಮಿಡಿ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವರು ಹೊರಗಡೆ ಹೋಗಿರ್ತಾರೆ ಶಿಕಾರಿಪುರಕ್ಕೆ, ಆ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಹೋಟೆಲಲ್ಲಿ ತಂಗಿದ್ದಂಥ ಸಂದರ್ಭದಲ್ಲಿ ಸಂಭಾವನೆ ಕೊಡುವಂಥ ನೆಪದಲ್ಲಿ ಬಂದಂಥ ಈತ ಅತ್ಯಾಚಾರ ಮಾಡಿದ್ದಾನೆ. ಅದರ ಜೊತೆಗೆ ಖಾಸಗಿ ವಿಡಿಯೋಗಳನ್ನೆಲ್ಲ ಕೂಡ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ. ಆಮೇಲೆ ಮೇಲ್ನೋಟಕ್ಕೆ ಈಗ ವಾಟ್ಸಪ್ ಚಾಟ್ಗಳಾಗಿರ್ಬೋದು, ಜೊತೆಗೆ ಆತ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಮಾತನಾಡಿರುವಂಥ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ಎಲ್ಲ ವಿಡಿಯೋಗಳು, ಆ ಚಾಟ್ ಲಿಸ್ಟ್ಗಳು ಏನಿದೆ, ಆ ಚಾಟಿಂಗ್ ಹಿಸ್ಟ್ರಿ ಏನಿದೆ, ಅದೆಲ್ಲ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ನಿಜ ಅನ್ನುವಂಥದ್ದು ಕೂಡ. ಯಾಕಂತಂದರೆ ಈಗ ಮಡೆನೂರು ಮನು ವಿರುದ್ಧ ಅಂತಿಂಥ ಆರೋಪ ಅಲ್ಲ, ಇದು ಭಾಳ ಗಂಭೀರವಾದಂಥ ಆರೋಪ. 2 ಬಾರಿ ಅಬಾರ್ಷನ್ ಮಾಡಿಸಿದ್ದಾನೆ. ನಾನು ಅವಳಿಗೆ ಯಾವತ್ತೂ ಮೋಸ ಮಾಡಲ್ಲ. ನಾ ಈಗ ಹೇಳ್ತಾ ಇದ್ದಲ್ಲ, ಆತ ಮಾತನಾಡಿರುವಂಥ ವಿಡಿಯೋ ಇದು. ಮಡೆನೂರು ಮನು ಹಳೇ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಯಾವತ್ತೂ ಮೋಸ ಮಾಡಲ್ಲ ಅಂತೇಳಿ ಆ ನಟಿಗೆ ಭರವಸೆಯನ್ನ ಕೊಟ್ಟಿದ್ದ ಮನು. ಅವಳನ್ನ ನಾನು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆತ ಅದರಲ್ಲಿ ಮಾತಾಡಿದ್ದಾನೆ. ನಾನು ಯಾವತ್ತೂ ಕೂಡ ನಿನಗೆ ಕೈ ಕೊಡಲ್ಲ, ನಿನ್ನ ಕೈ ಬಿಡಲ್ಲ, ಯಾವತ್ತೂ ಕೂಡ ನಾನು ಮೋಸ ಮಾಡಲ್ಲ ಅಂತ ಮಡೆನೂರು ಮನು ಮಾತನಾಡಿರುವಂಥ ಒಂದು ಹಳೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದೇ ವಿಡಿಯೋ ನಾವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಆತ ಆ ಸಹ ನಟಿಗೆ ಆತ ಕೊಡ್ತಾ ಇರುವಂಥ ಭರವಸೆ ಅದು, ಯಾವತ್ತೂ ಕೂಡ ನಾನು ನಿನ್ನ ಕೈ ಬಿಡಲ್ಲ, ನಿನಗೆ ನಾನು ಅವಳಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಆತ ಅದರಲ್ಲಿ ಮಾತಾಡಿದ್ದಾನೆ. ಸದ್ಯ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ
ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊ. ಸೊ ಇದು ಆತ ಮಾತನಾಡಿರುವಂಥ ವಿಚಾರವನ್ನು ಗಮನಿಸ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಲ್ಲ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕೊನೆವರೆಗೂ, ಮಾತು ಕೊಟ್ಟಿದ್ದೀನಲ್ಲ ಮುಗೀತು ಅಂತೇಳಿ ಆತ ಮಾತನಾಡಿರೋದು ವಿಡಿಯೋ ಏನಿದೆ ಅದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಈ ಚಾಟ್ ಮಾಡಿರುವಂಥ ಚಾಟ್ ಹಿಸ್ಟ್ರಿಗಳು ಕೂಡ ಲೀಕ್ ಆಗಿದೆ, ಅದರಲ್ಲೂ ಕೂಡ ಗೊತ್ತಾಗ್ತಾ ಇದೆ ಈತ ಮನು ಅಲ್ಲ ಕಿಲಾಡಿ ಮನು ಅನ್ನುವಂಥದ್ದು. ಆ ವಿಡಿಯೋ ಅದರ ಜೊತೆಗೆ ಆ ಚಾಟ್ ಹಿಸ್ಟ್ರಿಯನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಸಹನಟಿ ಮಾಡಿರುವಂಥ ಆರೋಪ ಸತ್ಯಕ್ಕೆ ಭಾಳ ಹತ್ತಿರವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹೋಗಿದ್ರು, ಆಮೇಲೆ ಯಾವ ರೀತಿಯಾಗಿ ಆತ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ, ಎಷ್ಟು ಬಾರಿ ಅಬಾರ್ಷನ್ ಮಾಡಿಸಿದ್ದಾನೆ, ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷ ಹಣ ಕೂಡ ಪಡೆದಿದ್ದಾನೆ, ಅದನ್ನು ವಾಪಸ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಧಮಕಿ ಹಾಕಿದ್ದಾನೆ, ಜೀವ ಬೆದರಿಕೆ ಹಾಕಿದ್ದಾನೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ.